ದಿವ್ಯಾ, ಲಸ್ಮಕ್ಕನ ಮಗಳು ಲಾವಣ್ಯ ಫೋನ್ ಮಾಡಿದ್ದ ಬಾ ಅಂತಾನ? ಹೂನಮ್ಮ ಮಾಡಿದ್ದೆ, ಏನೋ ಕೆಲಸ ಮಾಡ್ತಾ ಇದ್ದೀನಿ, ಬರ್ತೀನಿ ಒಂದು 5 ನಿಮಿಷ ಅಂತಾನ ಹೇಳಿದ್ಲು. ಬತ್ತಾಳೆ ಬಿಡು. ಸಾಕತ್ತೆ. ಮತ್ತೆ ಅವ್ರ ಮಗ ಬತ್ತಾನ ಗುಂಡನೂ ಮತ್ತೆ ಸಾಕತ್ತೆ. ಹೇಳಿದ್ದೀನಿ ಕರ್ಕಂಬ ಮಾತಾಡ್ಸೋಣ ಹುಡುಗಿ ಹತ್ರ ಅಂತಾನ. ಅಚ್ಚುಕಟ್ಟಾಗಿ ರೆಡಿಯಾಗಿ ಪ್ಯಾಂಟು ಗಿಂಟು ಇಕ್ಕಂಬ ಅಂತ ಹೇಳ್ಬೇಕಾಗಿತ್ತು. ಹಂಗೆ ಹೇಳಿದ್ದೀನಿ ಕಣಿ. ಅಂತ ತಲೆಯಾಗೆ ಈ ಕೂದಲು ಜಲ್ದು ಉದ್ರೇವಲ್ವಾ, ಅದಕ್ಕೆ ಟೋಪಿ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಒಂದಿಟ್ಟು ರೆಡಿಯಾಗಿ ಕರ್ಕಂಬ ನಿಮ್ಮ ಮಗನ್ನ ಅಂತ ಹೇಳಿದೀನಿ. ಆಯ್ತು, ಹಂಗೆ ಕರ್ಕೊಬತ್ತೀನಿ ಅಂತ ಹೇಳವಳು. ಸಾಕಮ್ಮ ನೋಡ ನೀರು. ಚಂದ್ರಮ್ಮ ಎಲ್ಲಿ ಬಂದ್ಲೇನಿ ಅವಳು ಲಸ್ಮಕ್ಕನ ಮಗಳು? ಇನ್ನೂ ಬಂದಿಲ್ಲ. ಬತ್ತಾಳಿರು, ಫೋನ್ ಮಾಡ್ಯಾವಳು ದಿವ್ಯಾ, ಬತ್ತಾಳೆ. ಈಗ ನೋಡು, ಅವ್ನ ತಲೆಗೆ ಟೋಪಿ ಹಾಕಿ ಅವನಿಗೆ ಪ್ಯಾಂಟು ಅಂಗಿ ಎಲ್ಲ ಇಕ್ಕಿ ಕರ್ಕೊಂಬಂದಿನಿ ರೆಡಿ ಮಾಡಿ. ಚೆನ್ನಾಗಿ ಕಾಣಿಸ್ತಾನೆ. ಇವನ್ಗೂ ಅವಳಿಗೂ ಸರಿಯಾಗೈತೆ ಜೋಡಿ. ಜೋಡಿ ಹೆಂಗಾದ್ರೂ ಇರ್ಲಿ. ಒಟ್ಟಿನಲ್ಲಿ ನಮ್ಮ ಪೆದ್ಗುಂಡಿಗೆ ಮದ್ವೆ ಆದ್ರೆ ಅಷ್ಟೇ ಸಾಕು. ಅಯ್ಯೋ ಸಾಕತ್ತೆ, ಪೆದ್ಗುಂಡ ಅಂತ ನೀವೇ ಹಂಗಂದ್ರೆ ಹಂಗನ್ಬೇಡ್ರಿ, ಅವಳ ಎದ್ರಿಗೆ ಹಂಗಂದ್ರೆ ಗುಂಡ ಅಂತ ಹೇಳ್ರಿ ಸಾಕು. ಹೌದಾ? ಅಯ್ಯೋ ಎಲ್ಲರೂ ಹಂಗೆ ಕರ್ದು ನನಗೂ ಹಂಗೆ ರೂಢಿ ಆಗೈತೆ ಕಣೆ ದಿವ್ಯಾ, ಹಂಗಾಗಿ ಹಂಗಂದೆ. ಸರಿ ಆಯ್ತು ಬಿಡು, ಹಂಗಂಬಲ್ಲ. ಏಟತ್ತಿಗೆ ಬರ್ತಾಳೆ ಇನ್ನೇನು ಅವಳು? ಅಲ್ಲ ಒಪ್ಕೊಂತಾಳೆ ಇವನ್ನ. ಅವಳು ನೋಡಿದ್ರೆ ಒಳ್ಳೆ ಪ್ಯಾಂಟು ಟೀ ಶರ್ಟು ಎಲ್ಲ ಬಣ್ಣದ ಡ್ರೆಸ್ ಹಾಕೊಂಡು ಮೀನ್ಸ್ತಾಳೆ. ನಮ್ಮ ಗುಂಡನ್ನು ಒಪ್ಕೊಂತಾಳೋ ಇಲ್ವೋ ಅಮ್ಮ? ಯಾಕೆ ಒಪ್ಕೊಂಬಲ್ಲ? ನಾವು ಹೇಳಿದೀವಿ, ನಂದಿನಿನ ಎಕ್ಸಾಂಪಲ್ ಆಗಿ ಕೊಟ್ಟು ಹೇಳಿದೀವಿ. ನೋಡು, ಆ ಸಿದ್ದುಗೆ ಓದಕ್ ಬರೆಯಕ್ ಬರಲ್ಲ, ಸಾಕಾತ್ಕೊಂಡಿದ್ದ. ನಂದಿನಿ ಅದಕ್ಕೇನೆ ಅಂಥವನ್ನೇ ಹುಡುಕಿ ಲವ್ ಮಾಡಿ ಮದ್ವೆ ಆಗಿದ್ದಾಳೆ. ನಿಮ್ಮ ಅಮ್ಮಯ್ಯನೇ ಮದ್ವೆ ಮಾಡಿಸಿದ್ದು. ನಿಮ್ಮ ಅಮ್ಮಯ್ಯ ಇವನು ಮದ್ವೆ ಆದ್ರೆ ಒಪ್ಕೊಂತಾಳೆ. ನೀವಿಬ್ರು ಚೆನ್ನಾಗಿರ್ತೀರಾ. ನಿನ್ ಗಂಡ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಅವನು ನೀನು ಏನು ಕೆಲಸ ಹೇಳಿದ್ರು ಮಾಡ್ತಾನೆ. ನೀವು ಹಿಂಗೆ ಹಸುಗಳನ್ನ ತಗೊಂಬಂದು ಡೈರಿಗೆ ಹಾಲಾಕಿ ಸಂಪಾದನೆ ಮಾಡಿ ಚೆನ್ನಾಗಿರ್ಬೋದು. ನಂದಿನಿ ರಾಲೇನೆ ಸೈಡ್ ತಾಂಡವ್ರೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಮನೇನು ಕಟ್ತಾರೆ ಅಂತ ಹೇಳಿದೀವಿ. ಬಂದಾಗ ಮಾತಾಡೋಣ ಇರು. ಹೌದಾ? ಸರಿ ಆಯ್ತು. ಹೆಂಗ ಒಪ್ಕೊಂಡು ಮದುವೆ ಆಗಾದ್ರೆ ಸಾಕು. ಬಂದಲ್ಲ ಅವಳೆ. ಏನೇ ತಾಯಿ, ಜೀನ್ಸ್ ಪ್ಯಾಂಟು ಮ್ಯಾಲೊಂದು ಕೋಟು ಇಕ್ಕೊಂಡು ಹೆಂಗ ಇದ್ದಾಳೆ ತಾಯಿ ಲಸ್ಮಕ್ಕನ ಮಗಳು. ಲಾವಣ್ಯ ಬಾ ಬಾ, ಏನ್ ಸಮಾಚಾರ? ತಿಂಡಿ ಮಾಡ್ಕೊಂಬಂದ? ಆಯ್ತು ಕಣೆ ದಿವ್ಯಾ, ಮಾಡ್ಕೊಂಬಂದೆ. ಮತ್ತೆ ಇನ್ನೇನು ಸಮಾಚಾರ? ಅದೇ ನಿಮ್ಗೆ ಹೇಳಿದ್ನಲ್ಲ, ಒಬ್ಬ ಪಾಪ ವಿದ್ಯೆ ಏನು ಅಷ್ಟಿಲ್ಲ, ಆದರೆ ತುಂಬ ಒಳ್ಳೆ ಹುಡುಗ, ಬುದ್ಧಿವಂತ, ಕೆಟ್ಟದನ್ನದ ಮನಸ್ನಾಗಿಲ್ಲ ಅಂತ ಹೇಳ್ತಿದ್ನಲ್ಲ. ನೀನು ನೋಡಿದ್ಯಾ ಅನ್ಸತ್ತೆ, ನಮ್ಮೂರೇನೆ ಅವ್ರದ್ದು. ಅದೇ ಸಾಕತ್ತೆ ನೋಡಿದ್ಯಾ? ಅವ್ನ ಗುಂಡು ನೋಡಿದಂಗೆ ಕಾಣಿಸಲ್ಲ, ಯಾಕೆಂದ್ರೆ ಅವನು ಅವ್ರ ಅಜ್ಜಿ ಮನೆಗಿದ್ದ ಇಷ್ಟೊತ್ತು ಅಲ್ಲ ಇಷ್ಟು ದಿನನ. ಅದಕ್ಕೆ ಇವಾಗ ದೊಡ್ಡದಾಗಿ ಬೆಳೆದೇವನಲ್ವಾ, ಮದುವೆ ಮಾಡಬೇಕು ಅಂತನ ಅವತ್ತೆ ಕರ್ಕೊಂಬಂದೈತಿ. ಹೆಣ್ಣು ಹುಡುಕ್ತಾ ಇದ್ದಾರಂತೆ. ಹೌದಾ? ಇವರು ಸಾಕಕ್ಕನ ಮಗನೇನು? ನನಗೆ ಗೊತ್ತಿರಲಿಲ್ಲ. ಅದೇ ಅವಣ್ಣ ಐತಲ್ಲ, ಒಬ್ಬನೇ ಮಗನೇನು ಅಂತ ಅನ್ಕೊಂಡಿದ್ದೆ. ಎಲ್ಲಿದ್ದ ಇವನು? ಅದು ಲಾವಣ್ಯ, ಅದು ಇವನು ಇಲ್ಲಿರ್ಲಿಲ್ಲ, ಅವ್ರ ಮಾವರ ಮನೆಗೆ ಬದುಕು ಮಾಡ್ಕೊಂಡಿದ್ದ. ಸಾಕಮ್ಮನು ಅಲ್ಲೇ ಇರ್ಲಿ ಅಂತ ಬಿಟ್ಟಿದ್ಲು. ಈಗ ದೊಡ್ಡನಾಗ್ಯವನಲ್ವಾ, ಅದಕ್ಕೆ ಕರ್ಕೊಂಬಂದವಳು ಮದುವೆ ಮಾಡೋಣ ಹೆಣ್ಣು ಹುಡುಕಿ ಅಂತಾನ. ಪಾಪ ತುಂಬಾ ಒಳ್ಳೆ ಹುಡುಗ, ಏನ್ ಕೆಲಸ ಹೇಳಿರೋನು ಮಾಡ್ತಾನೆ. ಮುಗ್ಧ ಜೀವ. ಅದೇ ಆ ಸಿದ್ದು ಇದಾನಲ್ಲ, ಅವನಿಗಿನ್ನ ಒಳ್ಳೆ ಹುಡುಗ ಇವನು. ನಂದಿನಿ ಮದುವೆ ಆಗಿವಳಲ್ಲ, ಅವನಿಗಿನ್ನ ಒಳ್ಳೆ ಹುಡುಗ ಇವನು. ನೀನೇನ್ ಕೆಲಸ ಹೇಳಿರೋನು ಮಾಡ್ತಾನೆ. ಹೌದಾ? ಒಳ್ಳೇದಾಯ್ತು ಬಿಡು. ಹೌದೇನಿಲ್ಲ ಲಾವಣ್ಯ, ಹಂಗಾದ್ರೆ ಅವನು ಒಪ್ಕೇನ ನಿನಗೆ? ಏನಕ್ಕೆ ಮದುವೆ ಮಾಡ್ಕೊಳಕ್ಕೆ? ನಾನು ಅವನ್ನ ಯಾಕಾಗಲ್ವೇ ಲಾವಣ್ಯ? ಏನು ಎಲ್ಲರೂ ಓದಿದ್ದಾನೆ ಮದುವೆ ಆಗ್ಬೇಕು ಅಂತ ಏನು ರೂಲ್ಸ್ ಐತಾ? ಆ ನಂದಿನಿ ತರ ನೀನು ಸುಖವಾಗಿರ್ಬೋದಲ್ಲ. ನನ್ನ ಮಗನ ಮದುವೆ ಆದ್ರೆ? ಹೌದಾ? ನಾನು ನಿಮ್ಮ ಮಗನ ಮದುವೆ ಆಗ್ಬೇಕಾ? ಒಂದು 2-3 ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗೆ ಉತ್ತರ ಹೇಳಿ ಸರಿಯಾಗಿ, ಅವಾಗ ನಾನು ಮದುವೆಗೆ ಒಪ್ಕೊಂತೀನಿ. ಪ್ರಶ್ನೆನಾ? ಏನು ಪ್ರಶ್ನೆ? ಏನೂ ಇಲ್ಲ, ಹಿಂಗೆ ಜನರಲ್ ಆಗಿ. ಕೇಳು ಹೇಳ್ತಾನೆ. ಗುಂಡ ಬಾರೋ, ಅವಳೇನೋ ಪ್ರಶ್ನೆ ಕೇಳ್ತಾಳಂತೆ. ಏನ್ ಪ್ರಶ್ನೆ ಕೇಳಬೇಕು ಕೇಳಿ ಲಾವಣ್ಯ. ನೀನು ಮದುವೆ ಯಾಕೆ ಆಗ್ತೀಯ? ಮದುವೆನಾ ಯಾಕೆ ಆಗ್ತೀಯ ಅಂದರೆ, ಎಲ್ಲರೂ ಮದುವೆ ಆಗ್ತಾರೆ, ಅದಕ್ಕೆ ನಾನು ಮದುವೆ ಆಗ್ತೀನಿ. ಎಲ್ಲರೂ ತಿಂತಾರೆ, ನೀನು ತಿಂತೀಯ? ನಾನು ತಿಂತೀನಿ, ಎಲ್ಲರೂ ತಿಂದರೆ. ಅಯ್ಯೋ ನೋಡ್ದೇನೆ ದಿವ್ಯಾ, ಮದುವೆ ಯಾಕೆ ಆಗ್ತಾರೆ ಅನ್ನೋದೇ ಇವನಿಗೆ ಗೊತ್ತಿಲ್ಲ. ಅಷ್ಟು ದಡ್ಡ ನನ್ನ ಮಗ ಇವನು. ಇವನ್ನ ನಾನು ಮದುವೆ ಆಗ್ಬೇಕಾ? ನನಗೆ ಗೊತ್ತೈತೆ ಮದುವೆ ಯಾಕೆ ಆಗ್ತಾರೆ ಅಂತಾನ. ಯಾಕೆ? ಇನ್ಯಾಕೆ, ಮಕ್ಕಳು ಮಾಡಕ್ ತಾನೆ. ಅದನ್ನಾದ್ರೂ ತಿಳ್ಕೊಂಡಿದ್ಯಲ್ಲ.
ಅಷ್ಟೇನಾ? ಹ್ಞೂ ಅಷ್ಟೇ, ಇನ್ಯಾಕೆ? ಇನ್ನೇನಕ್ಕೂ ಅಲ್ವಾ? ಹಾ, ಹ್ಞೂ ಅಷ್ಟೇ ನಿನಗೆ ಗೊತ್ತಿರೋದು ಬಿಡು. ಮದ್ವೆ ಅಂದ್ರೆ ಬರೀ ಮಕ್ಕಳು ಮಾಡೋದೆ ಅಂತ ತಿಳ್ಕೊಂಡವನಿ. ಇಂಥವನ್ನ ನಾನು ಮದ್ವೆ ಆಗ್ಬೇಕಾ? ಐ ಏನೇ ದಿವ್ಯಾ, ನನ್ನಂತವಳು ಇಂಥ ಪೆದ್ದನ ಮದ್ವೆ ಆದ್ರೆ ಅಷ್ಟೇನೆ ಕತೆ, ನಮ್ಮ ಕತೆ ಗೋವಿಂದ. ನಾನಂತೂ ಇವನ್ನ ಮದ್ವೆ ಆಗಲ್ಲ. ಅಲ್ಲ, ಇಷ್ಟಕ್ಕೂ ಏನೋ ನಂದಿನಿ ಆಸೆ ಪಟ್ಲು ರೈತನ ಮದ್ವೆ ಆಗ್ಬೇಕು, ಒಳ್ಳೆಲಿರೋನ್ ಮದ್ವೆ ಆಗ್ಬೇಕು ಅಂತಾನ. ಅವಳು ಅವನ ಗುಣ ನೋಡಿಳು ಮದ್ವೆ ಆದ್ಲು. ಇವನ್ ನೋಡಿದ್ರೆ ಇವನಿಗೆ ಬುದ್ಧಿನೇ ಇಲ್ಲ. ಪೆದ್ನ ಮಗ. ಮದ್ವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹಾ, ಏನಾನ ಒಂದ್ ದುಡ್ಡು ಕೊಟ್ರೆ ಏನು ಸಾಕು ಬರಲ್ಲ ನೆಟ್ಟಗೆ ಇವನಿಗೆ. ಇಂಥವ್ನ ನಾನು ಮದ್ವೆ ಆಗ್ತೀನ? ನೆವರ್ ಆಗಲ್ಲ. ಅಯ್ಯೋ ಲಾವಣ್ಯ, ವ್ಯವಹಾರ ಮಾಡಕ್ಕೆಲ್ಲ ನಿನಗೆ ಗೊತ್ತಲ್ಲ, ನೀನು ಎಲ್ಲ ತಿಳ್ಕೊಂಡಿದ್ಯಾ. ಇವನಿಗೇನು ಗೊತ್ತಿಲ್ಲ ಅಂತ ಹೇಳಿದ್ವಲ್ಲ. ಇವನು ಓದಿಲ್ಲ, ವಿದ್ಯೆ ಇಲ್ಲ, ಆದ್ರೆ ಒಳ್ಳೆ ಮನಸ್ಸು ಐತ್ಕಣಿ. ಎಂತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಐತೆ. ಅಂತ ಉತ್ತರ ಯಾವುದು ಇವನಿಂದ ಬರ್ಲಿಲ್ವಲ್ಲ. ಮದ್ವೆ ಅಂದ್ರೆ ಬರೀ ಮಕ್ಳು ಮಾಡೋದಷ್ಟೇ ಅಂತ ತಿಳ್ಕೊಂಡವನಿ. ಇವನ್ನೇನ ಮದ್ವೆ ಆದ್ರೆ ಅಷ್ಟೇನೆ. ನನ್ನ ಕತೆ ಗೋವಿಂದ, ಬೇಕಾಗಿಲ್ಲ. ಏ ದಿವ್ಯಾ, ನಿಮ್ಮ ಅಮ್ಮನೂ ನೀನು ಇಂಥದ್ದೆಲ್ಲ ಯೋಚನೆನ ಬಿಟ್ಬಿಡ್ರಿ. ಏನೋ ನಾನು ನಿನ್ನ ಫ್ರೆಂಡು ಅಂತೇಳಿ, ಕ್ಲೋಸ್ ಫ್ರೆಂಡು ಅಂತೇಳಿ ಮಾತಾಡ್ಸಕ್ ಬರ್ತಿದ್ದೀನಿ ಅಷ್ಟೇನೆ. ಅಷ್ಟು ಬಿಟ್ರೆ ನೀವು ಹೇಳ್ದಂಗೆ ನೀವು ತೋರಿಸಿದವ್ರ ಪೆದ್ನ ಮಗನ್ನೆಲ್ಲ ನಾ ಮದ್ವೆ ಆಗಕ್ಕೆ ನಾನೇನಷ್ಟು ದಡ್ಡಿ ಅಲ್ಲ. ಅಲ್ಲ ಲಾವಣ್ಯ, ನಾವು ಹೇಳಿದ್ವಿ ತಾನೇ ಅವ್ನಿಗೆ ವಿದ್ಯೆ ಇಲ್ಲ ಅಂತನ. ನೋಡೋಣ ಅಂತ ಹೇಳಿದ್ದೆ, ಇಷ್ಟ ಅಂತ ಹೇಳಿದ್ದೆ. ಇಷ್ಟನೇ ಬೇರೆ, ಮದ್ವೆನೇ ಬೇರೆ. ಇಂಥವ್ರನ್ನ ಕಂಡ್ರೆ ನನಗಿಷ್ಟ ಆಗ್ತಾರೆ. ಮುಗ್ದ್ರು ಕಂಡ್ರೆ ಅದಕ್ಕೆ ಇಷ್ಟನೇ ಅಂತವ್ರು ಅಂತಂದ್ರೆ ಅಂತ ಹೇಳಿದ್ದೆ. ಸಿದ್ದು ಅಂತವ್ರಿಗೂ ಕಂಡ್ರೆ ಅಂತಾನ. ಹಂಗಂತೇಳಿ ಅಂಥವ್ರನ್ನೇ ಮದ್ವೆ ಆಗ್ತೀನಿ ನಾನು ನಂದಿನಿ ಆಸೆ ಪಟ್ಟಂಗೆ ಆಸೆ ಪಡ್ತೀನಿ ಅಂತ ಅನ್ಕೊಂಡಿದೀಯಾ? ನನಗೆ ನನ್ನಂಗೆ ಬುದ್ಧಿವಂತನಾಗಿರ್ಬೇಕು, ಓದಿರ್ಬೇಕು, ಚೆನ್ನಾಗಿರ್ಬೇಕು, ಅದೆಲ್ಲ ಆಸೆ ಐತಿ. ಎಲ್ಲಾರು ಒಂದೇ ತರ ಯೋಚನೆ ಮಾಡಲ್ಲ. ಅದು ಅಲ್ಲದೆ ನಂದಿನಿ ಸೆಲೆಕ್ಟ್ ಮಾಡಿರೋದು ಒಳ್ಳೆ ಹುಡುಗ. ಅವರು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಅವ್ರ ಮಾತಲ್ಲೇನೆ ಎಷ್ಟು ಮುಗ್ದ್ರು ಅವರು ಅಂತಾನ. ಆದ್ರೆ ಇವನ ಹತ್ರ ಆ ಮುಗ್ಧತೆ ಆಗ್ಲಿ ಏನು ಕಾಣಿಸ್ತಾ ಇಲ್ಲ. ಬರೀ ಪೆದ್ದ ಅನ್ನೋದು ಒಂದು ಗೊತ್ತಾಗ್ತಿದೆ ಅಷ್ಟೇನೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಒಳ್ಳೆ ಬುದ್ಧಿ. ನಾನಂತೂ ಇಂಥವ್ರನ್ನ ಮದ್ವೆ ಆಗಲ್ಲ ನಾನು. ಇನ್ಯಾವತ್ತೂ ಇಂಥವ್ನ ನನ್ನ ಹಣಿಗೆ ಗಂಟು ಹಾಕ್ಬೇಕು, ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಡ್ರಿ. ನಾನು ಅಷ್ಟು ದಡ್ಡಿ ಅಲ್ಲ. ನೀವು ಹೇಳ್ದವ್ರಿಗೆಲ್ಲನ ಓಕೆ ಅಂತ ಹೇಳಿ ಮದ್ವೆಗೆ ಒಪ್ಕೊಂಬಕ್ಕಿ. ಅಯ್ಯೋ ಲಾವಣ್ಯ, ನಿಮ್ಮ ಅಮ್ಮನೇ ಕಣೆ ಆ ನಂದಿನಿ ಮತ್ತೆ ಸಿದ್ದುನ ಮದ್ವೆ ಮಾಡಿಸಿದ್ದು, ಗೊತ್ತಾ? ಹ್ಞೂ ಕಣೆ, ನಿಮ್ಮ ಅಮ್ಮ ಬೇಕಂದ್ರೆ ಒಪ್ಕೊಂತಾಳೆ. ನೀನು ಒಪ್ಕೊಂಡ್ರೆ ನಿಮ್ಮ ಅಮ್ಮನ ಒಪ್ಸೋದೇನು ದೊಡ್ಡದಲ್ಲ. ಅವಳಿಗೆ ಇಂಥವ್ನ ಕಂಡ್ರೆ ತುಂಬ ಪ್ರೀತಿ. ಅದಕ್ಕೆ ನೀನು ಒಪ್ಕೊಂಡ್ರೆ ನಿಮ್ಮ ಅಮ್ಮನ ಒಪ್ಕೊಂತಾಳೆ. ಏನು ಅಂಥದ್ದೇನು ಭಯ ಇಕ್ಕಮಕ್ಕೆ ಹೋಗ್ಬೇಡ, ನಿಮ್ಮ ಅಮ್ಮ ಒಪ್ಪಲ್ಲ ಅಂತಾನ. ಇಲ್ಲಿ ನಮ್ಮಮ್ಮ ಒಪ್ಕೊಂಬೋದು, ನಾನು ಒಪ್ಕೊಂಬೋದು ಅದೆಲ್ಲ ಮ್ಯಾಟ್ರಿ ಅಲ್ಲ. ನನಗೆ ಹುಡುಗ ಇಷ್ಟ ಆಗ್ಬೇಕು ಅಷ್ಟೇನೆ. ನಾನು ಒಪ್ಕೊಂಡ್ರೆ ನಾನು ಮದ್ವೆ ಆಗೇ ಆಗ್ತೀನಿ. ನಮ್ಮಮ್ಮನೂ ನಾನು ಒಪ್ಪಿಸ್ತೀನಿ. ಅಂತ ಹುಡುಗ ಸಿಗ್ಬೇಕು ಅಷ್ಟೇನೆ. ನನಗಿಷ್ಟ ಆಗೋಂತಾನು. ಇಂಥವ್ರನ್ನೆಲ್ಲ ನಾನು ಮದ್ವೆ ಆಗಲ್ಲ, ಬರ್ತೀನಿ ನಾನು. ಅಮ್ಮ ಆ ಹುಡುಗಿ ಮದುವೆ ಆಗಲ್ಲ ಅಂತ ಹೇಳ್ತು. ಮದುವೆ ಮಾಡ್ತೀನಿ ಅಂತ ಇಲ್ಲಿ ಕರ್ಕೊಂಬಂದು ಮದುವೆನೇ ಮಾಡಲ್ಲ, ಹುಡುಗಿನೇ ಒಪ್ತಿಲ್ಲ. ಅಮ್ಮ ನಾನು ಮದುವೆ ಆಗಬೇಕು. ಹೆಂಗ ಸತ್ತಂಗೆ ಹೇಳ್ತಾ ನೋಡು. ಸುಮ್ಮನೆ ಇರ್ತೀಯೋ ಇಲ್ವೋ? ನಿನಗೆ ಮದುವೆ ಮಾಡೇ ಮಾಡ್ತೀನಿ. ಬಾ ಹೋಗೋಣ. ನಾನೇನೋ ಈ ದಿವ್ಯಾನೋ ಈ ಚಂದ್ರಮ್ಮನೋ ಹೇಳಿದ್ರು ಅಂತ ನಿನ್ನ ರೆಡಿ ಮಾಡಿ ಕರ್ಕೊಂಬಂದೆ. ಅವಳು ನೋಡಿರಿ ಯಾಕೆತ್ತೋ ಅದು ಇದು ಅಂತ ಹೇಳಿ ಭಾಷಣ ಬೇಕು ಹೋದ್ಲು. ದಿವ್ಯಾ, ಇಂಥವಳೆಲ್ಲ ನನಗೆ ಸಟ್ಟಂಗೂ ಆಗಲ್ಲ ಬಿಡು. ಇವನಿಗೆ ಸರಿಯಾದ ಹುಡುಗಿನ ನಾನೇ ಹುಡುಕ್ತೀನಿ. ಏನು ಪೆದ್ಗುಂಡಿಗೆ ಒಂದು ಪೆದ್ದಿನೇ ತಂದು ಕಟ್ಟಬೇಕು. ಬಾರ ಹೋಗೋಣ. ಇದೇನು ದಿವ್ಯಾ, ಅವಳು ಹಿಂಗೆ ಹೇಳ್ಬಿಟ್ಲು, ಒಪ್ಕೊಂತಾಳೆ ಅಂತ ನೀನು ಹೇಳಿದೆ. ನಮಗೂ ಹಂಗೆ ಅನಿಸಿತ್ತು ಅವಳು ಹೇಳೋದು ನೋಡಿದ್ರೆ. ಅಂಥವ್ರು ತುಂಬ ಒಳ್ಳೆಯವರಾಗಿರ್ತಾರೆ, ಅಂಥವ್ರು ಮದುವೆ ಆದರೆ ತುಂಬ ಚೆನ್ನಾಗಿರ್ತಾರೆ ಅಂತಲೂ ಹೇಳ್ತಾ ಇದ್ಲು. ಈಗ ನೋಡಿರೆ ಮದುವೆ ಅಂದ್ರೆ ಏನು, ಅದೇನು ಇದೇನು ಅಂತ ಏನೇನೋ ಪ್ರಶ್ನೆ ಕೇಳಿ ಬೈದ್ಬಿಟ್ಟು ಹೋದ್ಲಲ್ಲೇ. ಅಯ್ಯೋ ನಾನೇನು ಮಾಡೋಣಮ್ಮ, ಏನೋ ಮಾಡಿ ಮದುವೆ ಮಾಡೋಣ ಅಂತಲೂ ನೋಡಿದ್ವಿ. ಅವಳು ನೋಡಿರಿ ಏನೇನೋ ಹೇಳಿದ್ಲು. ಹೋಗ್ಲಿ ಬಿಡತ್ತ, ಇನ್ನೇನು ಮಾಡೋಕ್ಕಾಗುತ್ತೆ. ಅಯ್ಯೋಯ್ಯಪ್ಪ, ಅವ್ರ ಅಮ್ಮಗಿಂತನ ಇವಳು ಭಾರಿ ಚಾಲಾಕಿದಾಳಲ್ವೇ. ಅಷ್ಟೇನಿಲ್ಲ ಕಣಮ್ಮ, ಏನು ಓದಾದ್ರಾಗೂ ಏನು ಹಂಗೇನಿಲ್ಲ. ಅವ್ರ ಅಮ್ಮ ಒಂದಿಟ್ಟು ಅಲ್ಲಿ ಇಲ್ಲಿ ಓಡಾಡಿ ಚೆನ್ನಾಕೆ ಬುದ್ಧಿವಂತ ಆಗ್ಯಾಳೆ. ಇವಳಿಗೇನು ಅಷ್ಟೇನು ಬುದ್ಧಿ ಇಲ್ಲ, ಏನೋ ಒಂದಿಟ್ಟು ಓದಿದಾಳೆ ಅಂತನ ಒಂದಿಟ್ಟು ಪ್ಯಾಂಟು ಶರ್ಟು ಹಾಕೊಂಬತ್ತಾಳೆ ಅಷ್ಟೇನೆ. ಇವಳನ್ನ ಯಾಮರ್ಸೋದು ಸುಲಭ. ಬಿಡು ಹೋಗ್ಲಿ ನೋಡೋಣ. ಏನಮ್ಮ ನನಗೇನೋ ಹಂಗೆ ಅನ್ನಿಸ್ತಾ ಇಲ್ಲ. ಸರಿ ಆಯ್ತು ಬಿಡು.
ನೋಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.